ಮಾಡ್ತೀನಿ ಅಂದರೆ ಒಂದು ಥರ, ಮಾಡಲ್ಲ ಅಂದರೆ ಒಂದು ಥರ. ನಿಮಗೆ ಅರ್ಥ ಆಗ್ಬೇಕೀಗ. ಆ ಹುಡುಗ ಕರ್ಕೊಂಬಂದನಂತ ಕೇಳ್ತಾ ಇಲ್ಲ. ಈಗ ನಿಮ್ಮ ಮನೆ, ನಾನು ಇಲ್ಲಿ ಕುಂತ್ಕೊಂಡು ಹೇಳಿದ್ದೀನಿ, ನಿಮ್ಮ ಹೆಸರು ಪ್ರಕರಣದಲ್ಲಿ ಲೀಲಾವತಿ. ಹೌದು, ಈ ಲೀಲಾವತಿಗೆ ಮನೆ ಬಾಗಿಲಿರೋದು, ಮನೆ ಸೂರ್ಯನ ಬಾಗಿಲು. ಮನೆ ಒಳಗಿಂದ ಹೊರಗಡೆ ಹೋಗ್ಬೇಕಾದ್ರೆ ಎದುರಿಗೆ ಸೂರ್ಯ ಹುಡ್ತಾನೆ. ಮನೆ ಮುಂದೆ ಲೈಟಾಗಿ ಡೌನ್ ಬಂದು ಸೈಡ್ಗೆ ಡೌನ್ ಹೋಗಿ ಕ್ರಾಸ್ ಆಗಿ 3 ರೋಡ್ ಆಗುತ್ತೆ. ಒಂದು ಕಡೆ ಮತ್ತೆ ಮುಂದಕ್ಕೆ ಹೋಗಿ ಸೈಡಿಗೆ ಬಂದು ಒಳಗೆ ಬಂದ್ರೆ ಅಲ್ಲಿ ದೇವಸ್ಥಾನ ಐತಿ. ಸರಿ, ಹೌದಲ್ವಾ ಇದು? ಸರಿ, ಈ ಮನೆಗೆ ಕಟ್ಲೆ ಕಟ್ಟಿ 3 ವರ್ಷ ಆಗೈತಿ. 3 ವರ್ಷದ ಆಚೆದು ಈ ಕಟ್ಲೆ ಏನೂ ಇಲ್ಲ ಅದರಲ್ಲಿ. ದೇವ್ರ ಕಟ್ಲೆನೇ. ಇದನ್ನು ತೆಗೆದುಬಿಟ್ಟು ಹೊಸ ಕಟ್ಲೆ ಕಟ್ಟಬೇಕು. ಸರಿ, ಆಮೇಲೆ ಹೊರಗಿಂದ ಮುಖ ಒಳಗಡೆ ಮಾಡ್ಕೊಂಡು ಬರುವಾಗ, ಆಚೆಯಿಂದ ಮುಖ ಒಳಗಡೆ ಮಾಡ್ಕೊಂಡು ಬರುವಾಗ, ಅರ್ಥ ಆಗ್ತಾಯ್ತಲ್ವ? ಅದು ಬಲಗಡಿಯ ಫಸ್ಟ್ ಮೂಲಿ ಬೆಡ್ರೂಮ. ಯಾರು ಮಲಗೋದಲ್ಲಿ? ಅವ್ರಿಗೆ ಆರೋಗ್ಯದ ಬಗ್ಗೆ ಸರಿ ಇಲ್ಲ, ನಿಮಗೂ ಆರೋಗ್ಯದ ಬಗ್ಗೆ ಸರಿ ಇಲ್ಲ. ಮನೆಯಲ್ಲೇ ಹೀಗೆ ಇದ್ರೆ ಮನೆಯಲ್ಲೇ ಸ್ತ್ರೀಯರು ರೋಗ ಭಯದಲ್ಲಿರ್ತಾರೆ. ತೆಗಿರೋದನ್ನ ದೇವ್ರು ಮಾಡುವ ಜಾಗ ದೇವ್ರು ಮಾಡಬೇಕು ಹೊರತು ನೀವೇನೇನೋ ಮಾಡ್ಕೊಂಡು ಕುಂತ್ಕೋಬೇಡ್ರಿ. ಅರ್ಥ ಆಯ್ತಾ? ಆಮೇಲೆ ಮನೆಯಲ್ಲೇ ಹಿಂದೆ ಕೇಳಿ, ನಿಮ್ಮ ಮನೆಯಲ್ಲ ನಿಮ್ಗೆ ಗೊತ್ತಾಯ್ತಲ್ವ ಈಗ, ಅದು ಶನಿ ಕತೆ ಓದಿಸಿ ಸ್ಟಾಪ್ ಆಗೈತಿ ಅಂತ. ಹೌದಲ್ವಾ? ಸ್ಟಾಪ್ ಆಗೈತಿ. ಅದನ್ನ ಕಟ್ಲೆನ ಚೇಂಜ್ ಮಾಡಬೇಕು. ಹೆಣ್ಣು ದೇವ್ರದೊಂದು ಕಟ್ಲೆ ಬೇಕು. ಇದನ್ನೆಲ್ಲ ತಗೊಂಡು ಲೀಲಾವತಿ ತಗೊಂಬಂದಾಗ ಶರೀರ ಪೀಡೆ, ರೋಗ ಭಯ ಅಂತ ಆರೋಗ್ಯದ ಬಗ್ಗೆ ಕೇಳಕ್ಕೆ ಬಂದಿದ್ದಾರೆ ಅಂತ ಐತಿ. ಹೌದಲ್ವಾ? ಹೌದಲ್ವಾ? ಹೌದು, ರೋಗ ಭಯ ಅನ್ನುವಂಥದ್ದು ಇದರಲ್ಲಿ ಐತಿ. ಮನೆ ಹೆಣ್ಣು ದೇವ್ರು ಯಾವುದು? ಗಂಗಮಾಳಮ್ಮ. ಯಾವುದರ ದೇವ್ರ ಹತ್ರ ಹೋಗ್ಬಿಟ್ಟು ಒಂದು ಸಂಖ್ಯೆ ನಿರಾಕ್ಷಿ ಒಂದು ತಡೆ ಮಾಡಿಸ್ಕೊಳ್ಳಿ ಫಸ್ಟ್. ಅಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಬರುತ್ತೆ. ಅರ್ಥ ಆಯ್ತಾ? ಆಮೇಲೆ ಶನಿ ಕತೆ ಯಾಕೆ ಮಾಡಬೇಕಂದ್ರೆ, ಮೊದಲು ಮಾಡಿಬಿಟ್ಟಿದ್ದಕ್ಕೆ ಅದು ಪನಿಷ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅದು ಮಾಡಲ್ಲ ಅಂದಾಗ ಬಂದು ಮತ್ತೆ ನನ್ನ ಹತ್ರ ಕೇಳಿ ಅದಕ್ಕೆ ಉತ್ತರ ಬೇರೆ ಕೊಡ್ತೇನೆ. ನಾನು ಮಾಡ್ತೇನೆ ಅಂದ್ರೆ ನಾನು ಮಾತಾಡಂಗೆ ಇಲ್ಲ ಅದ್ರ ಬಗ್ಗೆ. ಹೌದು, ಮಾಡಬೇಕು. ನಿಮಗೆ ಗೊತ್ತಾಗಬೇಕು. ಈಗ ನಿಮ್ಮೂರು ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ, ಇಲ್ಲಿ ಕುಂತ್ಕೊಂಡು ಅದನ್ನು ಹೇಳ್ತಾ ಇದ್ದೀನಿ. ನೀವು ಅದನ್ನು ಸರಿ ಮಾಡಿ ನೀವು ಗೆದ್ದರೆ ನಾನು ಗೆದ್ದಂಗೆ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಅದು ಹೌದಲ್ವಾ? ಸರಿ, ಇನ್ನು ಮುಂದೆ ಮಾಡ್ತೀರಾ ಅಂತ ಹೇಳಿ ತಿಳ್ಕೊತೇನೆ ನಾನು. ಇದನ್ನ ಮಾಡಿರಿ ಅದನ್ನು. ಆಮೇಲೆ ಇಲ್ಲೇ ನಿಮ್ಮ ಮನೆ ಊರಿನ ಲಾಸ್ಟ್ ಓಣಿಯ ಒಂದು ಕಡೆ ಮನೆಗಳಿದಾವೆ, ಒಂದು ಕಡೆ ಮನೆ ಇಲ್ಲ. ಹೌದಲ್ವಾ? ಸರಿ ತಾನೆ? ಯಾವ ಊರಿದು? ಶಿವಪುರ. ಯಾವ ಹೋಬಳಿ ಇದು? ಕಿಬ್ನಳ್ಳಿ. ನಿಮಗೆ ಅರ್ಥ ಆಗಬೇಕು. ನಿಮ್ಮ ಮನೆ, ನಿಮ್ಮ ಊರು ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ. ನೀವು ಅದನ್ನು ಸರಿ ಮಾಡಿ ನೀವು ಗೆದ್ದರೆ ನಾನು ಗೆದ್ದಂಗೆ. ನಾನು ಇಲ್ಲೇ ಕುಂತ್ಕೊಂಡು ಅದನ್ನು ಹೇಳಿದ್ದೀನಿ. ಅದನ್ನು ಸರಿ ಮಾಡಿ ಸಾಕು. ಒಂದು ಸಂಖ್ಯೆ ನಿರಾಕ್ಷಿ ತಡೆ ಮಾಡಿಸಿ, ಅಷ್ಟು ಬಿಟ್ರೆ ಬೇರೆ ಏನೂ ಬರಲ್ಲ. ಇದರಲ್ಲಿ ನನ್ನ ಯಂತ್ರ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಬೇಕಾಗಿಲ್ಲ. ಅರ್ಥ ಆಗುತ್ತಾ?